ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೊಡ್ಡ ವ್ಯಕ್ತಿ ಅಂದ್ರಲ್ಲ, ಇವನೇನಾ ಅನ್ಕೊಂಡೆ. ನನ್ನ ಗೆಸ್ ಕರೆಕ್ಟಾಗೇ ಇತ್ತು. ಈ ಆದಿಶೇಷನ್ಗೆ ಇಂಥವ್ನು ಸಪೋರ್ಟ್ ಮಾಡದೆ ಇನ್ಯಾರು ಮಾಡ್ತಾರೆ? ಇನ್ಸ್ಪೆಕ್ಟರ್, ನಾನು ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದಾಗ ನೀವು ಮಾತಾಡ್ತೀನಿ, ಬಗೆಹರಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದ್ರಲ್ಲ, ಏನ್ ಮಾಡ್ತಿರೋ ಮಾಡಿ. ಒಟ್ನಲ್ಲಿ ಇವ್ ನನ್ನ ವಿಷಯಕ್ಕೆ ಬರಬಾರ್ದು ಅಷ್ಟೇ. ಅರ್ಜುನ್, ನೀವು ಇವ್ರನ್ನ ಕಿಡ್ನಾಪ್ ಮಾಡಿದ್ರಿ, ಕೊಲೆ ಬೆದರಿಕೆ ಹಾಕಿದ್ರಿ, ಟಾರ್ಚರ್ ಕೊಟ್ರಿ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ರು. ಇವ್ರು ಹೇಳ್ತಿರೋದು ನಿಜನಾ? ಏನ್ ಸರ್ ನೀವು ಯಾರೋ ಏನೋ ಹೇಳ್ತಾರಂದ್ರೆ ಅವ್ರ ಮಾತೆಲ್ಲ ನಂಬ್ತೀರಾ? ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದ್ರು ಇದೆಯಾ? ಕಿಡ್ನಾಪ್ ಆಗಿರೋನ ಹೇಳ್ತಿರ್ಬೇಕಾದ್ರೆ ಇನ್ನೇನು ಸಾಕ್ಷಿ ಬೇಕು? ಇನ್ಸ್ಪೆಕ್ಟರ್ ಇದೆ ಅಂತ ಮುಟ್ಟಾಳ್ತಾನ, ಇವನ್ನ ಕಿಡ್ನಾಪ್ ಮಾಡಿ ಸಾಕ್ಷಿ ಬೇರೆ ಕೇಳ್ತಾನೆ. ಹೌದು ಇನ್ಸ್ಪೆಕ್ಟರ್, ನನ್ನನ್ನ ಕಿಡ್ನಾಪ್ ಮಾಡಿದ್ ಇವನೇ. ಈ ಮಾತನ್ನ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಯಾರು ಮುಂದೆ ಬೇಕಾದ್ರೂ ಹೇಳ್ತೀನಿ. ಹೌದಾ? ಅದ್ ಸರಿ, ನಿಮ್ಮ ಮಾತನ್ನ ಯಾರು ನಂಬ್ತಾರೆ ಸರ್? ನೀವು ಸುಳ್ಳು ಹೇಳೋದ್ರಲ್ಲಿ, ಬೇರೆಯವ್ರ ಮನೆ ಹಾಳು ಮಾಡೋದ್ರಲ್ಲಿ ಡಾಕ್ಟರೇಟೇ ತಗೊಂಡಿದ್ದೀರಾ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ತುಂಬಾ ಮಾತಾಡ್ತಿದ್ದೆ ನೀನು. ಈ ಜೆಪಿ ಕೋಪ ಬಂದ್ರೆ ಏನ್ ಮಾಡ್ತಾನೆ ಅಂತ ಗೊತ್ತಲ್ಲ ನಿನ್ಗೆ? ಅರ್ಜುನ್ ಅವರೇ, ಸುಮ್ನಿರಿ. ನೋಡ್ರಿ ಮತ್ತ ಅವನು ನನ್ ಮಾತ್ ಕೇಳಿ. ಅದೇನೇ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿರೋದು. ಇವನು ಏನೇನೋ ಮಾತಾಡ್ತಾನೆ. ಇನ್ಸ್ಪೆಕ್ಟರ್, ಈ ಸರಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇರ್ತೀವಿ, ಮುಂದೆಲ್ಲ ಸುಮ್ಮನೆ ಇರಕ್ಕಾಗಲ್ಲ. ಶೇಷಂಗ್ ಏನೇ ಆದ್ರೂ ಅದಕ್ಕೆ ಅರ್ಜುನ್ ಕಾರಣ ಆಗಿರ್ತಾನೆ. ಇವನ್ ತಂಟೆ ಬರೋ ಹಾಗಿಲ್ಲ ಅವನು. ಇನ್ಸ್ಪೆಕ್ಟರ್, ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಇಲ್ಲಿ ರಾಜಿ ಆಗೋ ಮಾತೇ ಇಲ್ಲ. ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ಅವ್ರ ಮಾತನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ ಇಲ್ಲಿ. ನೋಡಿದ್ರ ಅವನು ಏನು ಮಾತಾಡ್ತಾನೆ ಅಂತ? ಅರ್ಜುನ್, ಒಂದ್ ನಿಮಿಷ ಬನ್ನಿ. ಅಲ್ಲ ಸರ್, ನನ್ ಜೊತೆ ಬನ್ನಿ. ಏ ಶೇಷ, ಈ ಜೆಪಿ ಕೊಡೋ ಏಟಿಗೆ ಏಪಿ. ಅರ್ಜುನ್ ಅವರೇ, ನಾನ್ ನಿಮ್ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ.